ಸಮಗ್ರ ಟೈಮ್ಸ್ ಪ್ರಾಯೋಜಕರು International Delhi Public School, now in Gangavati. Admissions open for academic year 2026-27. Nursery to grade 10. Hurry up, limited seats are available. Our address, International Delhi Public School, Sangapur, Anegundi Road, Gangavati, District Koppal. ಇಂದು ಹುನಗುಂದ ಮತಕ್ಷೇತ್ರದ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ಇಳಕಲ್ ನಗರದ ತಹಶೀಲ್ದಾರ್ ಕಚೇರಿ ಮುಂದೆ ಕರ್ನಾಟಕ ರೈತ ಸೇನೆ ಹುನಗುಂದ ಇಳಕಲ್ ವತಿಯಿಂದ ಇಳಕಲ್ ತಾಲೂಕಿನ ಅಮೀನಗಡ ಹೋಬಳಿಯ ಉಪನಾಳ ಎಸ್ಸಿ ಗ್ರಾಮದ ರೈತರ ಸಮಸ್ಯೆಗಳನ್ನು ಸರಿಪಡಿಸುವಂತೆ ರೈತರು 3 ದಿನಗಳಿಂದ ನಿರಂತರ ಪ್ರತಿಭಟನೆ ಮಾಡುತ್ತಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ಕೂಡಲೇ ರೈತರ ಸಮಸ್ಯೆಗಳನ್ನು ಸರಿಪಡಿಸುವಂತೆ ಮಾತನಾಡಿ ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಬೆಂಗಳೂರಿನಿಂದ ಕರ್ಕೊಂಬಂದು ಪರಿಹಾರ ಕಂಡುಕೊಳ್ತೀನಿ ಅಂತ ಹೇಳಿದ್ರೆ ಇವತ್ತುವರೆಗೂ ಇಲ್ಕಂದ್ರೆ ರವಿವಾರ ಬರ್ತೀನಿ ಅಂತ ಹೇಳಿ ನಮ್ಗೆ ನಾಳೆ ಸಿ.ಎಂ ಸಾಹೇಬರು ಬರ್ತಾರಂತ ಸಿ.ಎಂ ಸಾಹೇಬ್ರ ಜೊತೆ ಮಾತಾಡಿ ಬರ್ತೀನಿ ಅಂತ ಹೇಳಿದ್ರೆ ನನಗೆ ನಾವು ಈ ವೇದಿಕೆ ಮೇಲೆ ಈ ವೇದಿಕೆ ಮುಖಾಂತರ ಸಾಹೇಬ್ರ ಮುಖಾಂತರ ಎಲ್ಲರೂ ರಿಕ್ವೆಸ್ಟ್ ಕೇಳ್ತೀವಿ ಇವತ್ತು ಈ ವಿಷಯದಲ್ಲಿ ನಾವೆಲ್ಲರೂ ಸತ್ತಾಗಬೇಕೈತೆ. ಈ ಕೆಟ್ಟ ನೀತಿ ಕೆಟ್ಟ ವ್ಯವಸ್ಥೆ ಇರುತ್ತೆ ಹೋರಾಟ ಮಾಡಕೈತಿ ದೇಶದಾಗ. ಈ ಕೆಟ್ಟ ನೀತಿದು ಈ ಕೆಟ್ಟ ವ್ಯವಸ್ಥೆ ನೀತಿ ಇದು ಹೆಂಗೆ ಮುಂದುವರೆದ್ರೆ ನಡೆಯಲ್ಲ ಮೇಲೆ ನಾವೆಲ್ಲದಕ್ಕೂ ಸತ್ತಾಗ್ತೀವಿ. ನಮ್ಮ ಪ್ರಾಣ ಕೊಡೋಕ್ಕೂ ನಾವು ಸತ್ತಾಗ್ತೀವಿ. ಅರ್ಥ ಮಾಡ್ಕೋರಿ. ಇವತ್ತ ಮೇಲಾಧಿಕಾರಿ ಆ ಅಧಿಕಾರಿ ಈ ಅಧಿಕಾರಿ ಇದಕ್ಕೊಂದು ಮಿನಿಸ್ಟರ್ ಅಂತ ಹೇಳ್ತಾರಂತ ನೋಡ್ರಿ. ಎಲ್ಲ ಹಾಳಿಂದ ಕುಣಿ ತೆಗೀರಿ. ಇವ್ರು ಹಾಳಿಂದ ಹೊತ್ತು ಕುಣಿ ಪರೀಕ್ಷೆ ಮಾಡ್ತೀನಿ ಅವ್ರು ಸತ್ತ ನಾನು ಏನು ಪರೀಕ್ಷೆ ಮಾಡ್ತಂತ ಅದಕ್ಕೇನಂತ ಹಂಗಂತ ಪರಿಶೀಲನೆ ಮಾಡೋರು ತನಿಖೆ ಮಾಡೋದು ಈ ಅಧಿಕಾರಿ ಸತ್ತ ಮೇಲೆ ತನಿಖೆ ಮಾಡ್ತಾರಂತ ಇವರು. ರೈತರ ಬೇಡಿಕೆ ಉಪನಾಳ ಗ್ರಾಮದ ಈ ಒಂದು ಕಾಮಗಾರಿಯಿಂದ ಅನ್ಯಾಯಕ್ಕೊಳಗಾದಂಥ ನನ್ನ ಎಲ್ಲ ರೈತ ಬಾಂಧವರು ಹಾಗೂ ಮಾಧ್ಯಮದ ಮಿತ್ರರು ಈ ವಿಷಯನೂ ಕೂಡ ನನ್ನ ಗಮನಕ್ಕೆ ಅನೇಕ ಬಾರಿ ರೈತರು ತಂದಾಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಎಲ್ಲ ರೀತಿಯ ನಿರ್ದೇಶನವನ್ನು ಕೊಟ್ಟಿದ್ದರೂ ಕೂಡ ನಾನು ಹೇಳಿದ್ದೀನಿ, ನೀವು ಎತ್ತರದಲ್ಲಿ ಚೆಕ್ ಡ್ಯಾಮ್ ಕಟ್ಟಿದ್ದೀರಿ. ಮೊದಲ ರಂಗಸಮುದ್ರ ಮಳೆಗಾಲ ಇಲ್ದಾಗ ಅದು ಪೂರ ಬತ್ತೋಗಿರ್ತಿತ್ತು. ಯಾವಾಗ ಕೆರೆ ತುಂಬ ಯೋಜನೆ ಪ್ರಾರಂಭ ಮಾಡಿದ್ವಿ, ಆ ಕೆರೆ ತುಂಬ ಯೋಜನೆಯಲ್ಲಿ ಆ ರಂಗಸಮುದ್ರ ಸಂಪೂರ್ಣವಾಗಿ ತುಂಬಿ ಸ್ವಲ್ಪ ಮಳೆ ಬಂದರೂ ಕೂಡ ಆ ಡ್ಯಾಮ್ ಕಡಿಕೋಡೆ ಆಡ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಈಗೇನಾಗಿದೆ ಅಂದರೆ ಬೇಸಿಗೆಯಲ್ಲಿ ಕೂಡ ಸಾಕಷ್ಟು ನೀರು ಅಲ್ಲಿ ಹರಿತಾ ಇರ್ತಕ್ಕಂಥದ್ದು. ಈ ಚಿಮ್ಮಲಿಗೆ ಮತ್ತು ಉಪನಾಳ ಗ್ರಾಮಗಳ ಮಧ್ಯೆ ಈ ರಂಗಸಮುದ್ರ ಏನು ಕಟ್ಟಡ ಇದೆಯಲ್ಲ, ಡ್ಯಾಮ್ ಇದೆಯಲ್ಲ, ಆ ಡ್ಯಾಮಿನ ಹಳ್ಳ ಹಾದು ಹೋಗ್ತಕ್ಕಂಥದ್ದು. ಅಲ್ಲಿಂದ ಸುಮಾರು ಒಂದು 4-5 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ, 2 ಕಿಲೋಮೀಟ್ರ್, ಒಂದು 2 ಕಿಲೋಮೀಟ್ರ್ ಡ್ಯಾಮಿನಿಂದ ಉಪನಾಳ ಈ ಏನು ಚೆಕ್ ಡ್ಯಾಮ್ ಕಟ್ಟಿದಾರಲ್ಲ, ಬಹುಶಃ ನನಗನ್ಸುತ್ತಾ ಅಲ್ಲಿ ಅದರ ಅವಶ್ಯಕತೆ ಇರಲಿಲ್ಲ. ಅದು ಕಟ್ಟೋ ಅವಶ್ಯಕತೆನೇ ಇರಲಿಲ್ಲ. ಯಾಕಂದರೆ ಮೇಲ್ಗಡೆನೇ ಬಹುದೊಡ್ಡದಾದ ರಂಗಸಮುದ್ರ. ಹಿಂದಕ್ಕೆ ಬಹುಶಃ ಸನ್ಮಾನ್ಯ S.B. ನಾರಾಯಣ ಅವ್ರ ಕಾಲದಲ್ಲಿ ನೀರಾವರಿ ಮಂತ್ರಿಗಳಿದ್ದಾಗ ಕಟ್ಟಿದ್ದು ಅಂತ ಬಂಡ್ರಲ್ಲವ್ರನ್ನ ಕೇಳಕತ್ತೀನಿ ನಾನು. ಕಟ್ಟಿದ್ದಿರ್ಬೋದು ಅಂತ ಅನ್ಸುತ್ತದೆ. ರಂಗಸಮುದ್ರ ನಿಮಗೆ ಗೊತ್ತಿಲ್ಲ ಅಲ್ಲ, ನನಗಿರೋ ಮಾಹಿತಿ ಇಲ್ಲ. ಅದು ಹಿಂದೆ ಕಟ್ಟಿರ್ತಕ್ಕಂಥದ್ದು. ಮಳೆಗಾಲ ಕಮ್ಮಿ ಆದದಕ್ಕೆ ಅದು ಬತ್ತಿ ಹೋಗಿತ್ತು. ತದನಂತರ ನಾವು ನಮ್ಮ ಸರ್ಕಾರದ ಅವಧಿಯಲ್ಲಿ ಆ ಒಂದು ಕೆರೆ ತುಂಬ ಯೋಜನೆ ಮಾಡಿದ್ವಿ. ಆದ್ದರಿಂದ ಅಲ್ಲಿ ನೀರಿನ
ಅವಶ್ಯಕತೆಗೆ ಅನುಗುಣವಾಗಿ ಸಾಕಷ್ಟು ಅಲ್ಲಿ ನೀರು ಹರಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಚೆಕ್ ಡ್ಯಾಮ್ ಕಟ್ಟೋ ಅವಶ್ಯಕತೆ ಇರಲಿಲ್ಲ. ಇದು ಮಾಡಿರ್ತಕ್ಕಂಥದ್ದು ಇಂಜಿನಿಯರ್ಗಳ ಒಂದು ಪ್ರಮಾದ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇಂಜಿನಿಯರ್ಗಳು ಇಲ್ಲಿ ಕಟ್ಟಿದರೆ ರೈತರ ಅಕ್ಕಪಕ್ಕದಲ್ಲಿರ್ತಕ್ಕಂಥ ರೈತರಿಗೆ ಹಾನಿ ಆಗುತ್ತೆ. ಹಾಗೆ ಹಾನಿ ಆಗ್ತಾ ಇದ್ದರೆ ಅವನ್ನ ಸರ್ಕಾರದಿಂದ ವಶಪಡಿಸ್ಕೊಳ್ಬೇಕು. ಹಾಗೆ ಆ ಸರ್ಕಾರದಿಂದ ವಶಪಡಿಸ್ಕೊಂಡು ಆ ಡ್ಯಾಮನ್ನು ಚೆಕ್ ಡ್ಯಾಮನ್ನು ಕಟ್ಟಿ ಅದರಿಂದ ಮುಂದಿನ ಭಾಗದ ರೈತರಿಗೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರವನ್ನು ಅವ್ರು ಹಾಕಬೇಕಾಗುತ್ತೆ. ಅದು ಯಾವುದೂ ಮಾಡಿಲ್ಲ. ಯಾರೋ ಕೇಳಿದ್ರು, ಯಾರೋ ಹೇಳಿದ್ರು, ಕಟ್ಲಿಕ್ಕೆ ಪ್ರಾರಂಭ ಮಾಡಿದರು. ಕರಲಿ, ಟೆಂಡರ್ ಕರೆದಿರ್ತಾರೆ, ಸರ್ಕಾರದಿಂದ ಹಣ ಮಂಜೂರಾಗಿರ್ತದ, ಎಸ್ಟಿಮೇಟ್ ಮಾಡೋದು ಒಂದೇ ಅವ್ರಿಗೆ ಗೊತ್ತು. ಎಸ್ಟಿಮೇಟ್ ಯಾವ ಸ್ಥಳದಲ್ಲಿ ಮಾಡಬೇಕು, ಎಸ್ಟಿಮೇಟ್ ಎಂಥ ಸ್ಥಳದಲ್ಲಿ ಮಾಡಬೇಕು. ಒಂದು ಚೆಕ್ ಡ್ಯಾಮ್ ಕಟ್ಟಿದ್ರೆ ಅಕ್ಕಪಕ್ಕದ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಮುಂದಿನ ರೈತರಿಗೆ ಮುಂಭಾಗದಲ್ಲಿರ್ತಕ್ಕಂಥ ಏನು ಡ್ಯಾಮ್ನಿಂದ ಮುಂದೆ ಕೆಳಗಡೆ ಇರ್ತಾರಲ್ಲ ಆ ರೈತರಿಗೆ ನೀರಾವರಿ ಆಗ್ತಕ್ಕಂಥ ಯೋಜನೆಗೆ ಅನುಕೂಲ ಆಗ್ತಕ್ಕಂಥ ಅಥವಾ ಪಂಪ್ಸೆಟ್ ಮುಖಾಂತರ ನೀರು ಪಡಲಿಕ್ಕೆ ತೆಗೆದುಕೊಳ್ಳಿಕ್ಕೆ ಅನುಕೂಲ ಆಗ್ತಕ್ಕಂಥ ಯೋಜನೆ ಅದಾಗಬೇಕು. ಅದಾಗಿಲ್ಲ. ಇಲ್ಲೇನಾಗಿದೆ, ಚೆಕ್ ಡ್ಯಾಮು ಮೇಲ್ಗಡೆ ಇದೆ, ಇವರು ಜಮೀನುಗಳು ಕೆಳಗಡೆ ಇದ್ದಾವೆ. ಆದರೂ ಮುಗ್ಧ ರೈತರು ಇಲ್ಲಿ ಕೂತಿದ್ದಾರಲ್ಲ, ನನ್ನ ಎಡಭಾಗದಲ್ಲಿ ಕೂತಿರ್ತಕ್ಕಂಥವ್ರು ಈ ರೈತರಿದ್ದಲ್ಲ, ಇವ್ರದ್ದೇ ಹೊಲ. ಮತ್ತು ಇವರಿಗೆ ಪಾಪ ಏನು ಮಾಡ್ತಾರೆ, ಆ ರೈತರಿಗೆ, ಮುಗ್ಧ ರೈತರಿಗೆ ಏನು ಗೊತ್ತಾಗುತ್ತೆ? ಇವರು ಪ್ರಶ್ನೆ ಮಾಡಿದವ್ರ ಮೇಲೆ ದಬ್ಬಾಳಿಕೆ ಮಾಡೋದು, ಏನೋ ಒಂದು ಸ್ವಲ್ಪ ನಮ್ಗೆ ಅನ್ಯಾಯ ಆಗುತ್ತೆ ಅಂತೇಳಿ ಪ್ರಶ್ನೆ ಮಾಡಿದರೆ ಮಾಡೋದು, ಹೆದರಿಸೋದು, ಸುಳ್ಳು ಹೇಳಿ ನಿಮ್ಗೆ ಒಡ್ಡಾಕಿ ಕೊಡ್ತೀವಿ, 6 ದಿವಸ ಇಟ್ಯಾಚಿ ಕೊಡ್ತೀವಿ, ನೀವು ಕೆಲಸ ಮಾಡ್ಕೊಳ್ರಿ. ನೀವು 6 ದಿವಸ ಇಟ್ಯಾಚಿ ಕೊಟ್ಟು ಮುಂದೆ ನಿಂತು ಕೆಲಸ ಮಾಡಿಸಿದ್ರೆ ಈ ಸಮಸ್ಯೆ ಯಾಕಾಗ್ತಿತ್ತು? ಅನೇಕ ಬಾರಿ ರೈತರು ಎಲ್ಲ ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆ ಎಲ್ಲ ಅಧಿಕಾರಿಗಳು, DC ಇಂದ ಹಿಡಿದು ನೀರಾವರಿ ಇಲಾಖೆಯವರಿಂದ ಹಿಡಿದು ಕಂದಾಯ ಇಲಾಖೆಯವ್ರಿಗೆ ಹಿಡಿದು ಎಲ್ಲರಿಗೂ ಕೂಡ ಮನವಿಯನ್ನು ಮಾಡಿದ್ದಾರೆ ಪಾಪ ಮೊದಲೇ ಹಂತದಲ್ಲಿ. ಎರಡನೇ ಹಂತದಲ್ಲಿ ರಾಜಿಗೆ ಬಂದಾಗ ನಿಮ್ಗೊಂದು 6 ದಿವಸ ಇಟ್ಯಾಚಿ ಕೊಟ್ಬಿಡ್ತೀವಿ, ನೀವೊಂದು ಭಾಳ ದೊಡ್ಡ ಒಡ್ಡು ಹಾಕೊಂಬಿಡ್ರಿ, ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲಾರ್ದಂಗೆ ಮಾಡ್ತೀವಿ ಅಂಥೇಳಿ. ಅದೇ ಅವರ ಎಸ್ಟಿಮೇಟ್ನಾಗೆ ಮಾಡಿಬಿಡ್ಬೋದಾಗಿತ್ತಲ್ಲ. ಈ ಕಡೆ ಒಂದು ಒಡ್ಡು ಹಾಕಿದರೆ ರೈತರಿಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಯಾವುದೇ ಕೂಡ ಡ್ಯಾಮ್, ಚೆಕ್ ಡ್ಯಾಮ್ ಇರಲಿ, ದೊಡ್ಡ ಡ್ಯಾಮ್ ಇರಲಿ, ಸಣ್ಣ ಡ್ಯಾಮ್ ಇರಲಿ, ಕೆನಾಲ್ ಇರಲಿ, ಎತ್ತರದಲ್ಲಿದ್ದಂಥ ಸಂದರ್ಭದಲ್ಲಿ ಕೆಳಗಡೆ ಇರ್ತಕ್ಕಂಥ ಜಮೀನಿಗೆ ನೀರು ಊಟಿ ಇಟ್ಟು, ಅಂದರೆ ಸೀಪೇಜ್ ಇಟ್ಟು ಅಲ್ಲಿ ಬೆಳೆ ಹಾಳಾಗ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ಮಾಹಿತಿ. ಇದೇನು ಇಂಜಿನಿಯರ್ಗಳಿಗೆ ಗೊತ್ತಿರಲಿಲ್ಲ ಅಂತ ಏನಿಲ್ಲ, ಗೊತ್ತಿರುತ್ತೆ. ತಿಳಿದು ಯಾಕೆ ಮಾಡ್ತಾರೆ ಈ ಅಧಿಕಾರಿಗಳು ಅನ್ನೋದನ್ನು ಅರ್ಥ ಆಗ್ತಾ ಇಲ್ಲ. ಹೇಳಿದ್ದೀನಿ ನಾನು, ಅವ್ರು ಬೇಡ ಅಂತಾರೋ, ಅಲ್ಲೇ ಅವರಿಗೆ ಸಮಸ್ಯೆ ಆಗ್ತಾಯಿದೆ, ಯಾಕೆ ಕಟ್ತಾ ಇದ್ದೀರಪ್ಪ ಅಂತೇಳಿ ಅನೇಕ ಬಾರಿ. ಪ್ರಕಾಶ್ ನಾಯಕ್ ಅಂತೇಳಿ ಇಂಜಿನಿಯರ್, ಎಡವಲಿ ಯಾವುದಲ್ಲ, ನಿನ್ನೆ ನೀವು ಇಲ್ಲಿ ಸ್ಟ್ರೈಕ್ ಕೂತೀರಿ, ನನಗೆ ಫೋನ್ ಬಂದಿತ್ತು, ಸರ್ ಸ್ಟ್ರೈಕ್ ಮಾಡೋಕತ್ತಾರೆ. ಮತ್ತು ಅವ್ರು ಏನು ಮಾಡಿದಪ್ಪ, ನಾನು ಸಾಕಷ್ಟು ಸಲ ನಿಮ್ಗೆ ಹೇಳಿದ್ದೀನಿ, ಎಲ್ರಿ ಈಗ ಮಾಡಿಕೊಡ್ತೀವಿ, ಈಗೆಲ್ಲ ಮಾಡಿಕೊಡ್ತೀವಿ. ಅವ್ರು ಏನಂತಾರೆ ಅದನ್ನು ಮಾಡಿಕೊಡ್ತೀವಿ. ಈಗೇನಂತೀರಪ್ಪ ನೀವು? ಇಲ್ಲ ಒಂದು ನಿಮಿಷ, ಯಾರು ಬಂದಾರ? ಕೊಳ್ಳೆ ಯಾರು? ಡಬಲಿ. ಹ್ಞೂ 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 ಅದು ಭೂಮಿಯಾಗೆ ನೀರು ಅಲ್ಲಿ ನಿಮ್ಮ ಹೊಲದಾಗೆ ಸೇರಿದು ಹೋಗುತ್ತೆ ಬಿಡೋದು, ಗೊತ್ತಾಯ್ತು. ಈಗ
ಯಾಕಂದ್ರೆ ನೋಡಿದ್ವಲ್ಲ ಇವೆಲ್ಲ ಬೆಳೆ ಹಾಳಾಗಿರ್ತಕ್ಕಂಥ ಬೆಳೆ ಹೆಂಗೆ ಹಾಳಾಗ್ಯಾವ ಅಂದ್ರೆ ಪೂರಾ ಹತ್ತಿ ಹೊಲ ನೀರಾಗ ನಿಂತೈತಿ, ಗೋವಿನ ಜೋಳ ಹೊಲ ನೀರಾಗ ನಿಂತೈತಿ, ಉಳ್ಳಾಗಡ್ಡಿ ಹೊಲ ಅಂತ ಮುಣಿಗಿ ಹೋಗೈತಿ. ಇದು ಹತ್ತಿ ಹೊಲ ಯಾವ ಉಳಿದಿಲ್ಲ. ಅಲ್ಲಿ ಇರ್ತಕ್ಕಂಥ ಸುಮಾರು 28 ಎಕರೆ ಜಮೀನು ಎಲ್ಲ ರೈತರದ್ದು ಸೇರಿ, ನೀವು 11 ಜನ ರೈತರದ್ದು ಸೇರಿ ಸರ್ಕಾರ ಎಂತ ಕಂದಾಯ ಇಲ್ಲ, ದಂಡಾಧಿಕಾರಿ ಯಾಕದಾರ ಇವ್ರಿಲ್ಲ. ಈಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿನ್ನೆ ದಿವಸ ಈಗ ಒಂದು ನಿಮಿಷ ಬಸ್ ಬಂದಿತ್ತು. ಯಾಕಪ್ಪ ನನಗೆ ಫೋನ್ ಮಾಡಿಯಲ್ಲ ಅಂತ ಕೇಳಿದೆ ನಾನು ಸಂಬಂಧಪಟ್ಟ ಅಧಿಕಾರಿಗೆ. ಇಲ್ರಿ ಸರ್, ನಾವು ಅದನ್ನು ಮಾಡಿಕೊಡ್ತೀವಿ ರೀ, ಇಷ್ಟು ಬಜೆಟ್ ಇದ್ದಿಲ್ಲ, ಈಗ ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ. ಹೌದಪ್ಪ ಮಾಡ್ತೀನಿ ಅಂತ ನಾನು ಹೇಳಕತ್ತಿ ಈಗಾಗಲೇ ಹತ್ತಿರ 2 ವರ್ಷ ಆಗಕ್ಕೆ ಬಂತು. ನೀನು ಕೆಲಸ ಪ್ರಾರಂಭ ಮಾಡಿದಾಗ್ಲಿಂದನೂ ಹೇಳಕತ್ತೀನಿ, ಅಲ್ಲಿ ಅವರಿಗೆ ಅನಾನುಕೂಲ ಆಗುತ್ತಾ, ಮಾಡಬೇಡ ಅಂತಲೂ ಹೇಳಿದ್ದೀನಿ. ಅವರು ತಕರಾರು ಕೊಟ್ಟರು ಕೂಡ ನೀವು ಮಾಡಿದಿ. ಇವ್ರಿಗೆ ಸಮಸ್ಯೆ ಆಗೈತೆ. ಅವರು ಎಷ್ಟು ದಿವಸ ಅಂತ ನಮ್ಮ ಮಾತನ್ನು ಒಪ್ಪುಣ್ಣೆ ಮಾತುಗಳನ್ನು ಕೇಳ್ಕೊಂತ ಕೂದ್ರಕ್ಕಾಗತ್ತೆ, ಯಾವ ರೈತರೇ ಇರಲಿ ಯಾರೇ ಆಗಲಿ. ಆದ್ದರಿಂದ ಅವ್ರ ರೈತರು ಇವತ್ತು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಮತ್ತು ಅವ್ರಿಗೊಂದು ನ್ಯಾಯ ಸಿಗಬೇಕು. ಆ ಕಾರಣದಿಂದ ಇವತ್ತು ನ್ಯಾಯಯುತವಾದಂಥ ಒಂದು ಹೋರಾಟ ಉಪ್ನಾಳ ಗ್ರಾಮದ SC ಗ್ರಾಮದ ನಮ್ಮ ರೈತ ಬಾಂಧವರೇನು ನೀವು ನಿಮಗಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಇವತ್ತು ಹೋರಾಟವನ್ನು ಏನು ಮಾಡ್ತಾ ಇದ್ದೀರಿ. ನಿಮ್ಮ ಜೊತೆ ನಾನಿದ್ದೀನಿ, ಈ ನಿಮ್ಮ ಒಂದು ಹೋರಾಟಕ್ಕೆ ನನ್ನ ಬೆಂಬಲ ಕೂಡ ಇದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಯಾವುದೇ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟಕ್ಕೆ ಮತ್ತು ಎಂಥ ಸಂಕಷ್ಟ ಪರಿಸ್ಥಿತಿಯಲ್ಲೂ ಕೂಡ ಏನೇ ಇರಲಿ ನನ್ನ ಜೊತೆ ನೀವೆಲ್ಲರೂ ಸಂಪರ್ಕದಲ್ಲಿರ್ರಿ. ನಾನು ಯಾವ್ಯಾವ ರೀತಿ ಇದನ್ನು ಮುಂದೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ವಿಚಾರವನ್ನು ಕೂಡ ಮಾಡ್ತೀನಿ. ಇದು ಬರೀ ಇಷ್ಟೇ ಇಲ್ಲ ಕುಂತರ, ನೀವು ಇಲ್ಲಿ ಕುಂದಿರ್ತಾರೆ, ಅವ್ರ ಆಫೀಸ್ನಾಗ ಅಲ್ಲಿ ತಣ್ಣಗ AC ರೂಮ್ನಾಗ ಕುಂದಿರ್ತಾರೆ ಅಧಿಕಾರಿಗಳು. ಆದ್ದರಿಂದ ಇದಕ್ಕೆ ಕಾನೂನಾತ್ಮಕ ಹೋರಾಟನೂ ಕೂಡ ಪ್ರಾರಂಭ ಮಾಡಬೇಕಾಗತ್ತೆ. ಆ ಪೂರ್ವದಲ್ಲಿ ಅವರಿಬ್ಬರ ಅಧಿಕಾರಿಗಳಿಗೂ ಮತ್ತೊಮ್ಮೆ ನಾನು ಮಾತಾಡ್ತೇನೆ. ಇದಕ್ಕೆ ನಿಮ್ಮ ಜೊತೆ ಬೆಂಬಲವಾಗಿ ನಿಲ್ತೀನಿ. ನಿಮ್ಗೆ ಎಲ್ಲಿವರೆಗೂ ಹೋರಾಟ, ನ್ಯಾಯ ಸಿಗೋವರೆಗೂ ಹೋರಾಟವನ್ನು ಇವತ್ತು ನೀವೆಲ್ಲರೂ ಕೂಡ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ನ್ಯಾಯ ಪಡೆಯವರೆಗೂ ಕೂಡ ಈ ಹೋರಾಟ ನಡೀಲಿ. ಇದರ ಜೊತೆಯಲ್ಲಿ ಕಾನೂನಾತ್ಮಕ ಹೋರಾಟವನ್ನು ಕೂಡ ಪ್ರಾರಂಭ ಮಾಡೋಣ ಅನ್ನೋ ಒಂದು ಮಾತನ್ನು, ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ಕೊಳ್ಳಿಕ್ಕೆ ಇಚ್ಛಪಡ್ತೇನೆ. ಯಾಕಂದರೆ ಇದು ಒಂದೇ ರೀತಿ ಆದರೆ ನಡೆದಿಲ್ಲ. ಇದಕ್ಕೆ ಚಾಟಿ ಏಟು ಬೇಕಾಗುತ್ತೆ. ಚಾಟಿ ಏಟು ಅಂದರೆ ಕಾನೂನಿನ ಚಾಟಿ ಏಟು. ಕಾನೂನಿನ ಚಾಟಿ ಏಟು ಬೇಕಾಗುತ್ತೆ. ಆಗ ಮಾತ್ರ ಅವರು ಅಧಿಕಾರಿಗಳು ಸರ್ಕಾರ ಎಚ್ಚರತ್ತುಕೊಳ್ಳುತ್ತಾ. ಈ ಸರ್ಕಾರನೂ ಕೂಡ ಏನಾಗಿದೆ ಅಂದ್ರೆ ಯಾವುದೇ ರೀತಿಯ ಯಾವುದೇ ರೈತರ ಸಂಕಷ್ಟಗಳನ್ನು ಕೇಳಲಿಕ್ಕೆ ತಯಾರಿಲ್ಲ. ಏನಾಗಿದೆ ಕೇಳಲಿಕ್ಕೆ ಇವರಿಗೆ ಅನ್ಯಾಯ ಮಾಡಿ ಹೆಚ್ಚು ಕಡಿಮೆ ಆದರೆ ನಿಮ್ಮ ಮೇಲೇ ಕೇಸ್ ಹಾಕಂಥದ್ದು. ಇಲ್ಲಿ ಮೊನ್ನೆ ಒಂದು ಕೇಸ್ ಮಾಡ್ಯಾರ. ಆ ರೈತನ ಹೊಲದಲ್ಲಿ ರಸ್ತೆ ಇಲ್ಲಾಂದ್ರೂ ಕೂಡ ಅದನ್ನು ಒಡೆದಾಕಿ, ಅವ್ರ ಕಂಪೌಂಡ್ ಒಡೆದಾಕಿ ಇಂಥ ದೌರ್ಜನ್ಯ ನಡೀತಕ್ಕಂಥ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ಆ ಕಂಪೌಂಡನ್ನು ಕೂಡ ಒಡೆದಾಕ್ಯಾರ. ಅದಕ್ಕೂ ಕೂಡ ಕಾನೂನಾತ್ಮಕ ಹೋರಾಟವನ್ನು ಮಾಡಬೇಕಾಗುತ್ತೆ. ಆದ್ದರಿಂದ ರೈತರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಈ ಭ್ರಷ್ಟ ಹಾಗೂ ದುರಹಂಕಾರಿ ಸರ್ಕಾರ ಮಾಡ್ತಾ ಇರೋದರಿಂದ ಈ ಒಂದು ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗುತ್ತಾ, ಸರ್ಕಾರದ ಈ ನಡವಳಿಕೆ, ಅಧಿಕಾರಿಗಳ ಈ ನಡವಳಿಕೆ ಧಿಕ್ಕಾರವನ್ನು ಕೂಗುತ್ತಾ, ನೀವೆಲ್ಲರೂ ಕೂಡಿ
ನಮ್ಮ ರೈತರಿಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಟ ಮಾಡೋಣ, ರೈತರ ಪರವಾಗಿ ಬೆಂಬಲವಾಗಿ ನಿಂತ್ಕೊಳ್ಳೋಣ ಅನ್ನೋ ಒಂದು ಮಾತನ್ನು ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ರೈತರಲ್ಲಿ ವಿನಂತಿ ಮಾಡಿಕೊಂಡು ಇವತ್ತು ನಾವು ನೀವು ಸೇರಿ ಹೋರಾಟ ಮಾಡಿ ಇದರಲ್ಲಿ ನ್ಯಾಯ ಪಡಿತಕ್ಕಂಥ ಕೆಲಸವನ್ನು ಮಾಡೋಣ. ನಿಮ್ಮ ಜೊತೆ ನಾನು ಬೆಂಬಲವಾಗಿ ನಿಲ್ತೀನಿ ಅನ್ನೋದು ಮಾತನ್ನು ಮತ್ತೊಮ್ಮೆ ಹೇಳಿ. ಸಮಗ್ರ ಟೈಮ್ಸ್ ಪ್ರಾಯೋಜಕರು International Delhi Public School, now in Gangavati. Admissions open for academic year 2026-27. Nursery to grade 10. Hurry up! Limited seats are available. Our address: International Delhi Public School, Sangapur, Anegundi Road, Gangavati, District Koppal.